ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಸಂಡೇ, ಅದಕ್ಕೆ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿದ್ದೀವಿ. ಏನಕ್ಕಪ್ಪ ಅಂತ ಅಂದರೆ, ಇವತ್ತು ಬೆಳಗ್ಗೆನೇ ಬಿರಿಯಾನಿ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಯಿತು ಇಬ್ರಿಗೂ. ಸೊ ಸಿಟಿಗೆ ಹೋಗಿ ಬಿರಿಯಾನಿ ತಿನ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಹೊರಡ್ತಾ ಇದ್ದೀವಿ. ಬನ್ನಿ, ಎಲ್ಲಿ ಬಿರಿಯಾನಿ ತಿಂತೀವಿ ಅಂತ ನಿಮಗೂ ತೋರಿಸ್ತೀವಿ. ಹೋಗೋಣ. ಗೈಸ್, ನಾವು ಬಂದ್ವಿ ಸುಪ್ರಿಯಾ ಹೋಟೆಲ್ಗೆ ಬಂದಿದ್ದೀವಿ ತಿನ್ನೋಕ್ಕೆ. ನೋಡಿ ಗೈಸ್, ಚಿಲ್ಲಿ ಚಿಕನ್ನು, ಬಿರಿಯಾನಿ ರೈಸು ಆ್ಯಂಡ್ ಮಟನ್ ಬಿರಿಯಾನಿ. ಏನನ್ನಿಸ್ತಾ ಇದೆ ಇವಾಗ? ಏನಿಲ್ಲ. ಫೈನಲಿ ಬಂದ್ವಿ. ಇವಾಗ ಟ್ರೈ ಮಾಡೋಣ ಬಿರಿಯಾನಿ ಹೆಂಗಿದೆ ಅಂತ. ಚಿಲ್ಲಿ ಚಿಕನ್ ಮಟನ್ ಗೈಸ್, ಇದು ಬರೀ ಬಿರಿಯಾನಿ ರೈಸು. ಮಟನ್ ಬಿರಿಯಾನಿ ಹೆಂಗಿದೆ ಟೇಸ್ಟ್ ಮಾಡೋಣ. ಮಟನ್ ನೋಡಿ ಗೈಸ್, ಮಟನ್ನು ನೋಡಿ ಹಂಗೆ ಮನೆಗೆ ಹೋಗೋಣ ಅನ್ಕೊಂಡ್ವಿ. ಬರೋದಾರಲ್ಲಿ ಕಿಂಗ್ಸ್ ಕಾಫಿ ಕಾಣಿಸ್ತು. ಇವನು ಕಾಫಿ ಬೇಕು ಅಂತ ಅಂದ. ಸೊ ಇಲ್ಲೊಂದು ಸ್ಟಾಪ್ ಕೊಟ್ಟು ಕಾಫಿ ಕುಡ್ಕೊಂಡು ಮನೆಗೆ ಹೋಗೋಣ. ಹೆಂಗಿದೆ ಕಾಫಿ? ಓಕೆ ಗಾಯ್ಸ್, ಸೊ ನಾವು ಬೆಳಗ್ಗೆನೆ ಎದ್ದು ಒಳ್ಳೆ ತಿಂಡಿ ತಿಂದಿದ್ದೀವಿ ಇವತ್ತು. ಸಕ್ಕತ್ತಾಗಿತ್ತು. ನೀವು ಟ್ರೈ ಮಾಡಿ ಗೈಸ್, ಚೆನ್ನಾಗಿದೆ. ಆ್ಯಕ್ಚುಲಿ ಟ್ರೈ ಮಾಡ್ಬೋದು. ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವಿವಾಗ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ನೋಡೋಣ ಮನೆಗೆ ಹೋಗ್ಬಿಟ್ಟು ನೆಕ್ಸ್ಟ್ ಏನು ಮುಂದೆ ಅಂತ. ಇವತ್ತು ಸಂಡೆ ಆಗಿರೋದ್ರಿಂದ ನೋಡೋಣ ಏನಾಗತ್ತೆ ಅಂತ. ಓಕೆ, ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಬಾಯ್. ಓಕೆ, ಜಸ್ಟ್ ಇವಾಗ ಮನೆಗೆ ಬಂದು ಕೂತಿದ್ದೀವಿ. ನೋಡಿ, ಸಾಹೇಬರು ಬರ್ತಾ ಇದ್ದಾರೆ. ಬಂದೆ ಕೂತಿದ್ದೀನಿ. ಈಗ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮುಂದಿನ ಕೆಲಸ ಏನು ಅಂತ ನೋಡೋಣ. ಗಾಯ್ಸ್, ಇವಾಗ ಇಬ್ಬರದು ಸ್ನಾನ ಆಗಿದೆ. ಸೊ ಸ್ನಾನ ಆಗಿ ಸುಮ್ಮನೆ ಹಂಗೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ವಿ. ಬಟ್ ಹಂಗೆ ಟಿ ವಿ ನೋಡ್ತಾ ಒಂದು ರೀಲ್ ಐಡಿಯಾ ಬಂದಿದೆ, ರೀಲ್ ಶೂಟ್ ಮಾಡೋಕ್ಕೆ. ಸೊ ಆ ಶೂಟ್ನ ಇವಾಗ ಮಾಡೋಣ. ನೋಡಿ ಗೈಸ್, ವಿಡಿಯೋಗೋಸ್ಕರ ರೆಡಿ ಆಗ್ತಾ ಇದ್ದೀನಿ. ಏನು ವಿಡಿಯೋ ಈ ಥರ ಎಲ್ಲ ಇದೆಯಲ್ಲ ಅಂತ ನೋಡ್ತಾ ಇದ್ದೀರಾ? ಅದನ್ನ ಅದರಲ್ಲಿ ನೋಡೋಕ್ಕಿಡಿ. ಅದೇ ಇನ್ಸ್ಟಾಗೆ ಹೋಗಿ ನೋಡಿ, ಹಂಗೆ ಫಾಲೋ ಮಾಡೋದು ಮಾಡಿ. ಇವತ್ತು ತುಂಬ ರೆಡಿ ಆಗ್ತಾಯಿದ್ದಾರೆ. ಒಂದು ಸ್ವಲ್ಪ ಸ್ವಲ್ಪ ಶಾರ್ಟ್ಸ್ಗೆ ಗೈಸ್. ಇವಾಗ ನಾವು ಇದೆ ಗೈಸ್, ಇವಾಗ ನಾವು ಆಚೆ ಹೋಗ್ತಾ ಇದ್ದೀವಿ ಮಾಲ್ಗೆ. ಸುಮ್ಮನೆ ಎಷ್ಟೊಂದು ದಿನ ಆಯಿತು ಗೈಸ್ ಆಚೆ ಹೋಗೋಣ ಅಂತ ಅಂದ್ಕೊಂಡು ಆಚೆ ಹೋಗ್ತಾ ಇದ್ದೀವಿ. ಹಂಗೆ ಆಚೆ ಹೋಗಿರೋ ತಕ್ಕ ಏನಾದರೂ ಒಂದು ಶೂಟ್ ಮಾಡ್ಕೊಬೇಕಲ್ಲ. ಸೊ ಹಂಗೆ ಒಂದು ಶೂಟ್ನು ಮುಗಿಸ್ಕೊಂಡು ಆಚೆನೂ ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋಣ. ಏನು ಎಂಜಾಯ್ ಇಲ್ಲ ಗೈಸ್, ಎಂಜಾಯ್ ಏನಿಲ್ಲ. ಇದದು ವೈಟ್ ಕಾಣಿಸ್ತಾನ ಅಂತ ಗೊತ್ತಿಲ್ಲ. ಯಾರಲ್ಲ ಅವಳು ಹುಡುಗಿ ದೆವ್ವ ಇದ್ದಂಗೆ ಒಂದು ಮಣ ಮೇಕಪ್ ಹಾಕೊಂಡು. ಓಕೆ ಗೈಸ್, ಅಜ್ಜಿಗೆ ಬಾಯ್ ಹೇಳ್ಬಿಟ್ಟು ಇವಾಗ ಹೊರಟ್ವಿ. ಇವತ್ತು ಅವ್ರ ಸೀಟ್ ನಂದು. ಹಲೋ ಓಕೆ, ಫೈನಲಿ ನಾವು ಹೊರಟ್ವಿ. ಮಾಲ್ಗೆ ಹೋಗೋದು ಕನ್ಫರ್ಮ್ ಆಯಿತು. ನೋಡೋ, ಹೊಟ್ಟೆ ಹಶ್ವಾಗ್ತದೆ. ಅಲ್ಲೇ ಏನಾದರೂ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಇವತ್ತಿನ ಡೇನ ಮನೆಗೆ ಬರೋಣ. ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದೀವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡೋಣ. ವಿಡಿಯೋ ಬಗ್ಗೆ ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ವಿಡಿಯೋ? ಇವಾಗ ಯಾವ ವಿಡಿಯೋ ಮಾಡೋಕ್ಕೆ ನಮ್ಮ ತಯಾರಿ? ಅದಾ
ಗೈಸ್ ಏನಿಲ್ಲ, ಮಾಮೂಲಿ ನಮ್ದು ಸೀರೀಸ್ ನಡೀತಾ ಇದೆಯಲ್ಲ, ಕಸಿನ್ ಅತ್ತೆ ಮಗಳದು ಸೀರೀಸ್, ಅದ್ರದ್ದು ನೆಕ್ಸ್ಟ್ ಪಾರ್ಟ್ ಶೂಟ್ ಮಾಡ್ತಾ ಇದೀವಿ. ನೀವು ಹೆಂಗಿದ್ರು ಕೇಳ್ತಾ ಇರ್ತೀರಾ ಬೇಗ ಹಾಕಿ ಅಂತ. ಸೊ ನಿಮಗೋಸ್ಕರ ನಾವು ಶೂಟ್ ಮಾಡೋಕ್ಕೆ ನೋಡಿ ಗೈಸ್, ಎಲ್ಲೆಲ್ಲೆಲ್ಲ ಹೋಗ್ತೀವಿ, ಹುಡ್ಕೊಂಡು ಹೋಗ್ತೀವಿ ಪ್ಲೇಸ್ಗಳನ್ನ, ಇದೇ ಥರ ಬೇಕು ಲೊಕೇಶನ್ನು ಅಂತೆಲ್ಲ ಹುಡ್ಕೊಂಡು ಹೋಗ್ತೀವಿ. ನಾವು ಅಷ್ಟು ಏನೋ ಒಂದು ಸ್ವಲ್ಪ ಎಫರ್ಟ್ ಆಗ್ತಾ ಇದ್ದೀವಿ. ಆ ಎಫರ್ಟ್ಗೆ ನಿಮ್ಮ ಸಪೋರ್ಟ್ ಇರಲೇಬೇಕು. ಸೊ ಬನ್ನಿ ನೆಕ್ಸ್ಟ್ ಶೂಟ್ ಲೊಕೇಶನ್ಗೆ ಹೋಗೋಣ. ನಮ್ಮೂರು ಮೈಸೂರು, ಮೈಸೂರಿಗೆ ನಂಬರ್ 1 ಅಟ್ರಾಕ್ಟಿವ್ ಟೂರಿಸ್ಟ್ ಪ್ಲೇಸ್ ಅಂತ ಅಂದ್ರೆ ನಮ್ಮ ಪ್ಯಾಲೇಸ್ ಗೈಸ್. ಯಾರಾದ್ರೂ ಒಳಗೆ ಹೋಗಿ ಹೆಂಗಿದೆ ಅಂತ ನೋಡಿದೀರಾ, ಯಾರ್ಯಾರು ನೋಡಿದೀರಾ ಅಂತ ಕಮೆಂಟ್ ಮಾಡಿ. ದಸರಾ ಟೈಮ್ ಬಂದ್ಬಿಟ್ರೆ ಎಕ್ಸಿಬಿಷನ್, ಫ್ಲವರ್ ಶೋ, ಲೈಟಿಂಗ್ಸ್ ನೋಡೋಕ್ಕೆ ಅಂತಾನೆ ಎಷ್ಟು ಜನ ಬರ್ತಾರೆ. ಬಟ್ ನಮ್ಮ ಮೈಸೂರಿಯನ್ಸ್ಗೆ ಡೈಲಿ ನೋಡ್ಬೋದು ಲೈಟಿಂಗ್ಸ್ನ ಹಾಕಿದಾಗ ದಸರಾ ಟೈಮಲ್ಲಿ. ನೋಡಿ ಇಲ್ಲೆಲ್ಲ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ, ಇಲ್ಲೆಲ್ಲ ಲೈಟ್ ಹಾಕ್ತಾರೆ ಗೈಸ್, ಚಿಕ್ಕದಾಗಿರುತ್ತೆ. ಆದರೆ ನಾವು ಯಾವತ್ತಾದ್ರೂ ಬಂದು ಲೈಟ್ ಹಾಕಿದಾಗ ನಿಮಗೆ ತೋರಿಸ್ಕೊಡ್ತೀವಿ ಹೆಂಗಿರುತ್ತೆ ಅಂತ. ನೋಡೋಣ ಇವತ್ತು ಯಾವ ಥರ, ಈ ಸಲ ಯಾವ ಥರ ಲೈಟಿಂಗ್ಸ್ ಹಾಕ್ತಾರೆ ಅಂತ. ಪ್ರತಿ ವರ್ಷನೂ ಒಂದೊಂದು ಡಿಫ್ರೆಂಟಾಗಿ ಹಾಕ್ತಾ ಇರ್ತಾರೆ. ಈ ವರ್ಷ ಹೆಂಗಿರುತ್ತೆ ನೋಡೋಣ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಈಗರ್ಲಿ ವೆಯ್ಟಿಂಗ್. ಗೈಸ್ ಫೈನಲಿ ಬಂದ್ವಿ ನಾವು ನೆಕ್ಸಸ್ ಮಾಲ್ಗೆ. ಫಸ್ಟ್ ಇದು ಫೋರಮ್ ಅಂತ ಇತ್ತು, ಇವಾಗ ನೆಕ್ಸಸ್ ಆಗಿದೆ. ಯಾಕೆ ಅಂತ ಏನಾರು ಗೊತ್ತಾ? ಮೇ ಬಿ ಕಾಂಟ್ರಾಕ್ಟ್ ಏನೋ ಆಗಿರುತ್ತೆ. ಸೊ ನೆಕ್ಸಸ್ ಇಂದ ಚೇಂಜ್ ಮಾಡ್ಬೇಕಂತ ಇರುತ್ತೆ. ನಿಮ್ಗೆ ಏನಾರ ಗೊತ್ತಾ? ಬಟ್ ನಿಂಗೆ ಗೊತ್ತಾ ಹೇಳು ಮತ್ತೆ. ನಂಗೇನು ಗೊತ್ತಿಲ್ಲ. ಕೇಳ್ತೀಯ ಮತ್ತೆ? ನಾನು ಕರೆಕ್ಟಾಗಿ ಹೇಳಿದ್ದೀನಿ ಗೈಸ್. ಹಂಗಾದ್ರೆ ಇವ್ರಿಗೆ ಗೊತ್ತಿಲ್ಲ, ಇಲ್ಲ ಗೊತ್ತಿಲ್ಲ ಅನ್ಬಿಡ್ಬೇಕು. ಅದನ್ನ ಬಿಟ್ಟು ಯೋಚನೆ ಮಾಡ್ಕೊಂಡು. ಹೌದು, ಇವಾಗ ಡೆಫಿನೆಟ್ಲಿ ಫೋರಮ್ ಇಂದ ನೆಕ್ಸಸ್ಗೆ ಚೇಂಜ್ ಆಗಿದೆ ಅಂತಂದ್ರೆ ಏನರ್ಥ? ನೆಕ್ಸಸ್ ಅಂತ ಅವ್ರದ್ದು ಒಂದು ಬ್ರ್ಯಾಂಡ್ ಅಥವಾ ಅವ್ರದ್ದೊಂದು ನೇಮ್ ಬೋರ್ಡ್ ಇರುತ್ತಲ್ಲ, ಅವ್ರು ತಗೊಂಡಿರ್ತಾರೆ, ಅದಕ್ಕೆ ನೆಕ್ಸಸ್ ಅಂತ ಚೇಂಜ್ ಮಾಡಿರ್ತಾರೆ. ದಟ್ಸ್ ಆಲ್. ಬನ್ನಿ ಇವಾಗ ಪ್ಯಾಕ್ ಮಾಡಕ್ ಹೋಗೋಣ. ಸುಮ್ಮನೆ ವಾದ ಏನಕ್ಕೆ ಅದ್ರ ಬಗ್ಗೆ. ನಡಿ ಕಾರ್. ಸೊ ಮಾರಲ್ ಆಫ್ ದ ಸ್ಟೋರಿ ಗೊತ್ತಿಲ್ಲ ಏನು ಅಂತ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಫುಲ್ ರಶ್. ನೋಡಿ ಕಾರೆಲ್ಲ ಮೇಲೆ. ಮೂವಿಗೆ ಹೋಗೋಣ ಅನ್ಕೊಂಡ್ವಿ. ಯಾವುದು ಮೂವಿ ಅಷ್ಟು ಇಷ್ಟ ಆಗ್ತಾ ಇಲ್ಲ ಕರೆಂಟ್ಲಿ. ಸೊ ಅದಕ್ಕೆ ನೋಡೋಣ ಏನು ಮಾಡೋದು ಅಂತ. ಶಾಪಿಂಗ್ ಮಾಡಿಸ್ತಾನೆ ಇವನು. ಹಲೋ ಭ್ರಮೆ. ಬನ್ನಿ ಇವಾಗ ಎಲ್ಲೋಗೋದು? ಈ ಕಡೆ ಅಲ್ಲ, ಐ ಥಿಂಕ್ ಈ ಕಡೆ. ಹೊಟ್ಟೆ ಅಷ್ಟು ಏನಾದರೂ ತಿನ್ಕೊಳ್ಳೋಣ ಫಸ್ಟ್. ಏನಂತೀರಾ? ಓಕೆ, ನಿಮ್ಮ ಖುಷಿ. ಸೊ ಗಾಯ್ಸ್, ಒಂದು ವಿಡಿಯೋ ಮಾಡೋದಕ್ಕೆ ಇಷ್ಟೆಲ್ಲ ತಲೆ ಓಡಬೇಕು ಅನ್ನೋದು ಈ ವ್ಲಾಗಲ್ಲಿದೆ. ಸೊ ವೇಟು ಫಸ್ಟ್ ಊಟ, ಆಮೇಲೆ ಆಟ. ಲೈಫಲ್ಲೂ ಅಷ್ಟೇ ಅಲ್ವಾ? ಜೀವನದಲ್ಲಿ ಅದು ತಿನ್ನೋಕ್ಕೋಸ್ಕರ ಏನು ಮಾಡ್ತೀರಾ ಗೈಸ್? ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಎಂಜಾಯ್ ಮಾಡಿ ಅಷ್ಟೇ. ಸೊ ಅದಕ್ಕೆ ಫಸ್ಟ್ ಊಟ, ಆಮೇಲೆ ನಿಲ್ಸು ಆಟ. ಹೆಂಗಾಗ್ತಿದ್ದಾರೆ? ವಿಡಿಯೋ ನೋಡ್ತಾ ಇರೋರು ಯಾರಿಗಾದ್ರೂ ಇವ್ನು ಗೊತ್ತಿದ್ರೆ ಒಂದು ರೆಡ್ ಹಾರ್ಟ್ ಕಳಿಸಿ ಗೈಸ್. ರೆಡ್ ಹಾರ್ಟ್ ಅಲ್ಲ, ಇದು ಕಳಿಸಿ, ವಿಮಲ್ದು ಪ್ಯಾಕೆಟ್. बोलो जुबान केसरी. ಅವ್ನು ನೋಡಿ ಗೈಸ್, ನಾವೇನೋ ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ಬರ್ತಾಯಿದ್ರೆ ಅವನದೇ ಅವನಿಗೆ ಪ್ರಪಂಚ. ಯಾವಾಗಲೂ ಅಷ್ಟೇ ನನ್ನ ಜೊತೆ ಇರೋದೇ ಇಲ್ಲ, ಎಲ್ಲೋ ಹೋಗ್ತಾನೆ, ಏನೋ ಮಾಡ್ತಾ ಇರ್ತಾನೆ, ಒಂದೂ ಓದಿಲ್ಲ.
ನಿಮಗೆ ಬರುತ್ತಾ? ಓ ಸಕ್ಕತ್ತಾಗಿದೆ. ಸೀರಿಯಸ್ಲಿ ಸೀರಿಯಸ್ ಆಗಿ ಬರಲ್ಲ, ಸುಮ್ಮನೆ ಬರುತ್ತೆ. ನಿಮಗೆ ಬರುತ್ತಾ ನಿಮಗೆ? ನೀವು ನೋ ಟ್ಯಾಲೆಂಟ್. ದಾರಿ ಬಿಡಮ್ಮ ಒಂಚೂರು. ಕೊಡ್ಸಿ ನನಗೆ. ಚೆನ್ನಾಗಿದೆ. ಕೊಡ್ಸಿ ಮತ್ತೆ ಒಂದು ಇದು ಇದೆಲ್ಲ ಹಾಕೋಬಾರ್ದು, ಚಿಕ್ಕ ಮಕ್ಳು ತರ. ಇಲ್ಲಿ ಚೆನ್ನಾಗಿದೆ, ನಂಗೆ ಇದು ಕೊಡ್ಸಿ. ನೀನು ಹಾಕೊಳ್ಳೋದೇ ಇಲ್ವಾ? ನಾನು ನಿಜ ಆಗೋದು, ನೀವು ಕೊಡ್ಸಿದ್ರೆ ನಾನು ಡೈಲಿ ಹಾಕೋತೀನಿ. ನಂಗೆ ಕೊಡ್ಸ್ತಾರಂತ ಇದನ್ನ ಅದು ಬೈ ಒನ್ ಗೆಟ್ ಒನ್ ತರ ಆಗುತ್ತೆ. ಅದು ಕೊಡ್ಸಿದ್ರೆ ನಂಗೂ ಕೊಡ್ಬೇಕು. ಸೊ ಅದಕ್ಕೆ ಕ್ಯಾನ್ಸಲ್, ಯಾರಿಗೂ ಇಲ್ಲ. ನಾವು ಹುಡುಗಿರ್ಗಳು ಈ ಥರ ಎಲ್ಲ ಚಾನ್ಸ್ ಸಿಕ್ಕಿದ್ರೆ ಅಲ್ಲಲ್ಲೇ ನಿಂತ್ಕೊಬೇಕು. ಸೊ ಪಿಜ್ಜಾ ತಗೊಂಡಿದ್ದೀವಿ, ಬರ್ಗರ್ ತಗೊಂಡಿದ್ದೀವಿ. ಅದೇ ವೇಸ್ಟ್ ಮಾಡಿದ್ದಾರೆ ನೋಡಿ ಗೈಸ್, ಹೆಂಗ್ ವೇಸ್ಟ್ ಮಾಡಿದ್ದಾರೆ ಅಂತ. ತಗೊಳ್ಳೋದು ಯಾಕೆ, ಬಿಡೋದು ಯಾಕೆ? ಅದು ಅದು ಆಕ್ಚುಲಿ ನಾನು ಒಂದ್ಸಲ ಆ ಜಾಗದಲ್ಲಿ ತಿಂದಿದ್ದೆ. ಆ ಪ್ಲೇಸ್ನ ನಾನು ಹೇಳಲ್ಲ, ಬಟ್ ಓಕೆ ಅಲ್ಲಿ ಅಷ್ಟು ಚೆನ್ನಾಗಿರಲ್ಲ ಮೋಸ್ಟ್ಲಿ. ಅದಕ್ಕೆ ಅವ್ರು ತಗೊಂಡು ಅಷ್ಟು ವೇಸ್ಟ್ ಮಾಡಿದ್ದಾರೆ ನೋಡಿ. ಹೆಂಗಿರ್ತದ ಬೇಕಾ ಟೇಸ್ಟ್ ಮಾಡಿ ಎತ್ಕೊಳ್ಳ? ಸುಮ್ಮನೆ ನೀನ್ ಬರುವಾಗ ಇಳಿವಾಗ ನಿನ್ ತಗೊಳದ. ಏನ್ ಮಾಡ್ತಿದ್ದೀರಾ ಗೈಸ್? ನಮ್ದು ಅದೇ ಶೂಟು ಅಂತ ಆಗ್ಲೇ ಹೇಳಿದ್ನಲ್ಲ, ರೀಲ್ ಶೂಟು. ಅದು ಐಡಿಯಾ ಮಾಡ್ತಾ ಇದೀವಿ ಹೆಂಗ್ ಮಾಡೋದು, ಯಾವ್ಯಾವ ಲೊಕೇಶನ್ ಅಲ್ಲಿ ಮಾಡೋದು ಅಂತ. ತುಂಬಾ ಜನ ಇದಾರೆ ಇವಾಗ. ಅದಕ್ಕೆ ನಾವ್ ಇನ್ನೂ ಹೊಸದಾಗಿರೋದ್ರಿಂದ ಜನಗಳ ಮದುವೆ ಮಾಡಕ್ಕೆ ಸ್ವಲ್ಪ ತರ ನಾಚಿಕೆ, ಬಟ್ ಯಾಕೆ ಸ್ವಲ್ಪ ಮಾಡ್ತೀವಿ, ನಿಮ್ಗೋಸ್ಕರ ಎಲ್ಲಾನು ಮಾಡ್ತೀವಿ. ಫಿಶಿಂಗ್ ಮಾಡ್ತಾ ಇದ್ದೀವಿ ನೋಡಿ. ಬೀಳೋದಾರ ಇದ್ರಲ್ಲಿ ಯಾರು ವಿನ್ ಆಗ್ತಾರೆ ನೋಡೋಣ. ಸ್ಲೈಡ್ ಆಗ್ತಿದಾರ ಈಗ. ನನಗೆ ಆಫ್ ಮಾಡಿದ್ದೀರಾ ಇದು? ಇದೆ. ತಿಂದಿದ್ದಾಯಿತು, ಪಿಜ್ಜಾ ತಿಂದ್ರಿ, ಬರ್ಗರ್ ತಿಂದ್ರಿ ಆ್ಯಂಡ್ ಶೂಟೇ ಮುಗಿಸ್ಕೊಂಡ್ರಿ. ಈಗ ಇವರೇನೋ ಚೀಸ್ ಕೇಕ್ ತಿನ್ಬೇಕಂತ ಹೇಳ್ತಾ ಇದ್ದಾರೆ. ಸೊ ಚೀಸ್ ಕೇಕ್ ಕೊಡ್ಸೋಣ ಬನ್ನಿ. ಮುಗೀತು ಎಲ್ಲ. ಆಲ್ಮೋಸ್ಟ್ ಸ್ವಲ್ಪ ಟಯರ್ಡ್ ಆಗಿದೆ ಎಲ್ಲರಿಗೂ, ಬಟ್ ಸ್ಟಿಲ್ ಎನರ್ಜಿ ಬೇಕು ಅಂತ ಐಸ್ ಕ್ರೀಮ್ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಯಾವ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗೋದು ಅಂತ. ಎಲ್ಲರಿಗೂ ಆ್ಯಕ್ಚುಲಿ ಇಲ್ಲಿ ನಮ್ಮ ಮನೇಲಿ ಕಾರ್ನರ್ ರೋಸ್ ಇಷ್ಟ, ಅದಕ್ಕೆ ಅಲ್ಲೇ ಹೋಗೋಣ ಅನ್ಕೋತಾ ಇದ್ದೀವಿ. ಬನ್ನಿ ಕಾರ್ನರ್ ರೋಸ್ಗೆ ಹೋಗೋಣ. ನೀನು ಐಸ್ ಕ್ರೀಮ್ ತಿಂದೆ? ಏನು ತಿಂದ್ಯಾ? ಹಿಂಗೇನು ನೀನು ಬಿಸಿ ರೋಡಲ್ಲೇ ಕೇಳ್ತಿಯಲ್ಲ, ಈಗ ಕೇಳು. ಏನು ಕೇಳಲ್ಲ ನಾನು, ನಿಜವಾಗ್ಲೂ ಏನು ಕೇಳಲ್ಲ. ಈ ಥರ ಆಡಿದ್ರೆ ಅಲ್ಲಿ ಆಟೋ ನಿಂತಿದೆ, ಆ ಟೈಮಿಗೆ ಮಾತಾಡ್ತೀಯ. ಅಲ್ಲಿ ಕೈಯಲ್ಲಿ ಕರೋಡಿಸ್ತಾ ಇದೆಯಾ ನೀನು? ಕೈಯಲ್ಲಿ ತಾನೇ ಕರೋಡಿಸ್ತಾ ಇರೋದು. ನಾವು ಫುಲ್ಲು 360 ಡಿಗ್ರಿ ಕಂಡಿಟ್ಟಿರ್ತೀವಿ. ಬಾಯಲ್ಲಿ ಮಾತಾಡ್ಬೋದಲ್ಲ.
ಮಾತಾಡಲ್ಲ. ಕಟ್ 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 ಮಾಡು ಕಟ್ ಕಟ್ ಮಾಡು ಅದೇ ಒಂದು ಕಟ್ ನಿಮಗೆ ಮಾಡು. ಬಿಬಿ ಬಿಬಿ ಅಂತ ಬಿಕ್ಲಿಸ್ತಾ ಇದ್ರೆ ನಂಗೆ ತಿತಿ ತಿತಿ ಅಂತ ತಿಕ್ಲಿಡುತ್ತೆ. ನೀನೇನ್ ತಿಂತ್ಯಾ ಐಸ್ ಕ್ರೀಮ್ ಅಲ್ಲಿ? ನನಗೇನು ಇಷ್ಟ ಇಲ್ಲ, ನೀನ್ ಬೇಕಾದ್ರೆ ತಿನ್ನು. ಇದಕ್ಕೆ ನನ್ಗೆ ಆಗಲ್ಲ. ನಾನು ಯಾವಾಗಲೂ ಹಿಂಗೆ ಮಾಡಿದ್ರೆ ನಾನೇನು ಖುಷಿಯಿಂದ ಕೇಳ್ತಾ ಇದ್ದೀನಿ ತಾನೇ, ಹೇಳ್ಬೇಕು ಅಂತ ಗೊತ್ತಾಗಲ್ವಾ? ಆಗಲ್ಲ ನನಗೆ, ನನಗೇನು ಬೇಡ. ನನಗೆ ಮನ್ಸಿಂದ ಅನ್ಸ್ಬೇಕು ತಿನ್ಬೇಕು ಅಂತ. ಇದೆಲ್ಲ ನಂಗ್ ಓವರ್ ಅನ್ನಿಸ್ತಾ ಡೈಲಾಗ್ ವಿಡಿಯೋ ಮಾಡ್ತಾ ಇದಾರೆ ಅಂದ್ಬಿಟ್ಟು ಓವರ್ ಡೈಲಾಗ್ ಎಲ್ಲ ಹೇಳಕ್ ಹೋಗ್ಬೇಡ. ಇದನ್ನೆಲ್ಲ ಯಾವತ್ತೂ ಮನ್ಸಿಂದ ಅಂದ್ಬಿಟ್ಟು ಯಾವತ್ತೂ ನೀನು ತಿಂದಿಲ್ಲ. ಏನ್ ಸಿಗುತ್ತೆ ಅದನ್ನ ತಿಂದಿದ್ಯಾ ತಾನೇ? ಅದು ಕೇಳ್ತಿದ್ದೀನಿ, ಏನ್ ಬೇಕು ಏನ್ ತಿಂತೀಯ ಅಂತ. ನಾನು ಹೇಳ್ತಿದ್ದೀನಿ, ಎಲ್ಲಾದ್ರೂ ಕೇಳ್ತಲ್ವಾ? ಕಾರ್ನರ್ಸ್ ಅಲ್ಲಿ ಐಸ್ ಕ್ರೀಮ್ ಯಾವ ಫ್ಲೇವರ್ ಬೇಕು ಅಂತ ತಾನೇ ನಾನು ಕೇಳಿದ್ದೆ. ಏ ಸುಮ್ನೆ ಕೂತ್ಕೋ, ಜಾಸ್ತಿ ಮಾತಾಡಬೇಡ. ನಾನೇನ್ ಮಾಡಿದೆ ನಿಮ್ಗೆ? ಅವಾಗ್ಲಿಂದ ಹೇಳ್ತಾ ಇದೀನಿ, ತಲೆ ನೋವ್ತಾ ಇದೆ, ಮಾತಾಡ ಅಂತ ಇದ್ರು ಮಾತಾಡ್ತಾನೆ ಇದೆಯಾ? ಹಾಗಾದ್ರೆ ಏನೋ ವಿಡಿಯೋನೇ ಮಾಡಬೇಡ, ಬಿಟ್ಬಿಡು ಅಷ್ಟೇ. ಏ ಬೇಡ ಹೋಗು, ನನಗೆ ಗೊತ್ತಿಲ್ವಾ ವಿಡಿಯೋ ಮಾಡೋದು? ನೋಡಿ, ಏನೋ ಒಂಚೂರು ಬೈದಿದ್ದಕ್ಕೆ ಮುನ್ಸ್ಕೊಂಡು ಕೂತವಳು. ತಗೋತೀನಿ, ಅಷ್ಟಕ್ಕೆಲ್ಲ ಮುನ್ಸ್ಕೋಬೇಡ. ಆಯ್ತು ತಗೋ ಬೇಗ. ನಾಚ್ಕೋತಾ ಇದ್ದೆ. ಇವೆಲ್ಲ ಬ್ಲಶ್ ಜಾಸ್ತಿ ಆಗ್ತದೆ. ಏನಿಲ್ಲ, ಈಗ ತಿಂತೀನಲ್ವಾ? ತಗೋ. ಅಯ್ಯಯ್ಯಯ್ಯೋ ನಗ್ತವಳ. ನಾವು ಇವಾಗ ಚೀಸ್ ಕೇಕ್ ತಿನ್ನಕ್ಕೆ ಬಂದಿದ್ದೀವಿ. ತಿನ್ಕೊಂಡು ಮನೆಗೆ ಹೋಗ್ತೀವಿ. ಅದೇ ಬಂದಾಗ ಮಾಡ್ಬೋದು. ಬನ್ನಿ. ಯಾವ ಫ್ಲೇವರ್ ಅದು? ಲೋಟಸ್ ಬಿಸ್ಕಾಫ್ ಆಯಿತು. ನೆಕ್ಸ್ಟ್ 2-in-1 ಚೀಸ್ ಕೇಕ್. ಇದೇನೇನು ಈ ಥರ ಚೆನ್ನಾಗಿದೆ. ಓರಿಯೋ ಅದು ತಿಂದಾಯಿತು. ನೆಕ್ಸ್ಟ್ ಬ್ಲೂಬೆರಿ ಕೇಕ್ ತಿಂತಾಯಿತ್ತು. ಬ್ಲೂಬೆರಿ ಚೀಸ್ ಕೇಕ್. ವಾವ್, ಇವಾಗ ಕಾಫಿ ಕುಡಿಯೋಣ ಅಂತ ಮತ್ತೆ ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ದೀವಿ. ಊನೋ ಆಡೋಣ ಅಂತ ಕೂತಿದ್ದೀವಿ. ಬನ್ನಿ ಆಡೋಣ. ಕಲರ್ ಚೇಂಜ್ ಅಂದ್ಬಿಟ್ಟು ಮುಗ್ಸಂಗಿಲ್ಲ. ನೀನು ಪವರ್ ಕಾರ್ಡ್ ಯೂಸ್ ಮಾಡಂಗಿಲ್ಲ. ಸೋಲಕ್ ರೆಡಿ ಆಗಿರೋ. ನಾನೇ ಗೆಲ್ಲೋದು. ಐ ನೋ ವೆರಿ ವೆಲ್. ನೋಡ್ಕೊಬಿಟ್ರೆ ಅನ್ಸುತ್ತೆ. ನಾನು ಯಾಕೆ ನೋಡ್ಕೊಳ್ಳಿ, ಹೆಂಗೋ ಹಿಂಗೆ ಬರ್ತಿರೋದು. ನೀನೇ ಗೆಲ್ಲೋದು. ನಾನೇ ಗೆಲ್ಲೋದು. ಯಾವ್ದಾಗ್ದೆ? ಎತ್ಕೋ ಎತ್ಕೋ. ಗೈಸ್ ಇಲ್ಲಿ ನೋಡಿ ಕಾರ್ಡ್ಸ್ ಹೆಂಗ್ ಹಿಡ್ಕೊಂಡ. ಹೋಗಿಸ್ತೀನಿ, ಆದಷ್ಟು ಬೇಗ ಎಲ್ಲಾನು ಖಾಲಿ ಮಾಡ್ತೀನಿ. ನಂದು ಎತ್ಕೊಂಡಾಯ್ತು. ಎತ್ಕೊಂಡ್ರಾ ಫೋನು? ಏ ರೆಡ್ ಇಲ್ಲ. ಹೇಳಿಲ್ಲ 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 ಹೇಳಿಲ್ಲ. ಆಯ್ತಾ? ಅವ್ರ ಹತ್ರ ಬರೀ ಎಲ್ಲೋನೇ ಇರೋದು. ಎಲ್ಲೋ ಗೈಸ್ ಒಂದು ಗೇಮ್ ಮುಗೀತು. ಇವಾಗ ಅದರಲ್ಲಿ ಸೋತವರು ಮಹಾಪ್ರಭುಗಳೇ. ನಿಮ್ಮ ಮುಖ ತೋರಿಸಿ. ಅದಕ್ಕೆ ಬೇಜಾರು ಮಾಡ್ಕೋಬಾರ್ದಂತ ಲೆಮನ್ ಟೀ ಕುಡಿಸ್ತಾ ಇದ್ದೀವಿ ಗೈಸ್. ಮೋಸ ಆಡಬಾರ್ದು. ಸೆಕೆಂಡ್, ಮೋಸ. ಥರ್ಡ್, ಫೋರ್ತ್ ಆ್ಯಂಡ್ ಲಾಸ್ಟ್. ಮನೆಗೆ ಬಂದು ಈಗ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಇನ್ನು ಇವಾಗ ಮಸಾಲೆ ಹಾಕಿದ್ದೀನಿ. ಈರುಳ್ಳಿ, ಟೊಮೆಟೊ, ಸ್ಪೈಸಸ್. ನಿಮ್ಮ ಮನೇಲೆಲ್ಲ ಏನೇನು ಇವತ್ತು ಮಾಡಿದ್ದೀರಾ?
ಸಂಡೇ ಕಮೆಂಟ್ ಮಾಡಿ ನೋಡೋಣ. ಓಕೆ ಗೈಸ್, ಇವಾಗ ಮಶ್ರೂಮ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ಹಾಗೆ ನಮ್ಮ ಮನೆಗೆ ಇನ್ನಿಬ್ಬರು ಗೆಸ್ಟ್ ಬಂದಿದ್ದಾರೆ ನೋಡಿ. ಇವರು ನನ್ನ ಕಸಿನ್ಸು ಮನೆಗೆ ಬಂದಿದ್ದಾರೆ. ಹೆಸರು ಹೇಳು ನಿಂದು? ಖುಷಿ. ಹಾಂ, ಇವರಿಬ್ಬರು ಖುಷಿ ಜೆನ್ನಿ ಅಂತ. ಇವರಿಬ್ಬರು ಗೊತ್ತಿಲ್ಲ. ಮಶ್ರೂಮ್ ಗ್ರೀನ್ ಕಲರ್ ಮಶ್ರೂಮ್ ಬಿರಿಯಾನಿ ರೆಡಿ. ಬನ್ನಿ ಪ್ರಮೋದಿಗೆ ಕೊಟ್ಬಿಟ್ಟು ಟೇಸ್ಟ್ ಹೆಂಗಿದೆ ಕೇಳೋಣ. ಅಲ್ಲ, ಟೇಸ್ಟ್ಗೆ ಇನ್ನೂ ಅಕ್ಕಿ ಬೆಂದಿಲ್ಲ. ನಿಮ್ಮ ಅಮ್ಮ ನೋಡಿದ್ರೆ ಏನು ಊಟನೇ ಕೊಡೋದಿಲ್ಲ ಅಂತ ಹೆಂಗಿದೆ ಯಾಕೆ ನೋಡಿ ಗೈಸ್, ನಮ್ಮ ತಾತ ಬೈತಾ ಇರೋದು. ಇನ್ನೊಂದೇ ಟೇಸ್ಟ್ ಸ್ವಲ್ಪ ಹೊತ್ತಿಗೆ ಹಾಕ್ಕೊಡುವ. ಹೆಂಗಿದೆ? ಚೆನ್ನಾಗಿದೆ. ನಿಜ ಹೇಳು, ನಿಂಗೆ ಅನಿಸ್ತು? ಚೆನ್ನಾಗಿದೆ ನಿಜವಾಗ್ಲು. ಮಾತೇ ಇಲ್ಲ. ಇವಾಗ ನಾನು ಹಾಕೊ ಬಂದಿದ್ದೀನಿ, ಇವರು ಹಾಕೊಂಡಿದ್ದಾರೆ. ನೋಡೋಣ ಟೇಸ್ಟ್ ಹೆಂಗಿದೆ. ಸೊ ಮಶ್ರೂಮ್ ಜೊತೆಗೆ ಕೇಸರಿ ಬಾತು ಮಾಡಿದರು ಮನೇಲಿ. ಖಾರ ಬೇಕು ಅಂದವ್ರಿಗೆ ಖಾರ, ಖಾರ ಬೇಡ ಅನ್ನೋರಿಗೆ ಜೊತೆಗೆ ಈ ಥರ ಸ್ವೀಟ್ ಮಾಡಿಬಿಡೋದು. ಸೊ ಟೇಸ್ಟ್ ಹೆಂಗಿದೆ ಇವಾಗ? ಹೆಂಗಿತ್ತು ಟೇಸ್ಟ್ ಮಿಲೋ? ಏನೋ ರೆಸ್ಪಾನ್ಸ್ ಇಲ್ಲ. ನೀನು ಹೇಳು, ಟೇಸ್ಟ್ ಹೆಂಗಿದೆ? ಖಾರ ಇದೆ, ಹ್ಞೂ, ಅಂದರೆ ನಾರ್ಮಲ್ಗಿಂತ ಖಾರ ಇದೆ. ಸೊ ಅದು ಬಿಟ್ಟರೆ ಟೇಸ್ಟ್ ಚೆನ್ನಾಗಿದೆ. ನಾನು ಖಾರ ಇರೋದಕ್ಕೆ 1 ಪಾಯಿಂಟ್ ಲೆಸ್ ಮಾಡಿಬಿಟ್ಟು 9 ಕೊಡ್ತಾಯಿದ್ದೀನಿ. ನನಗೆ ಓಕೆ ತಿನ್ಬೋದು. ಅಷ್ಟೊಂದು ಖಾರ ಏನಿಲ್ಲ, ಚೆನ್ನಾಗಿದೆ ಅನ್ನಿಸ್ತು. ನಿಮಗೂ ಬೇಕಾ ನೋಡಿ ಗ್ರೀನ್ ಕಲರ್ ಬಿರಿಯಾನಿ? ಅವ್ರು ಮಾಡಿದ್ದು ಅವ್ರಿಗೆ ಇಷ್ಟ ಆಗುತ್ತೆ ಅಂತಾರೆ, ಅದ್ರ ಬಗ್ಗೆ ಏನಂತೀರ? ನಾನು ಆ ಥರ ಇಲ್ಲ, ಇಷ್ಟ ನಾನು ಮಾಡಿದ್ದು ಚೆನ್ನಾಗಿಲ್ಲ ಅಂದರೆ ನಾನು ತಿನ್ನೋಕ್ಕೆ ಹೋಗಲ್ಲ. ಖುಷಿ, ನಿಂಗೆ ಇಷ್ಟ ಆಯ್ತಾ? ಹೇಳಿದೆ ಅಲ್ಲ, ನಿಂಗೆ ಜೆನ್ನಿ ಸುಳ್ಳು. ಜೆನ್ನಿ ಚಾಕ್ಲೇಟ್ ಕೊಡಿಸ್ತೀನಿ, 2 ಸಲ ಹಾಕ್ಕೊಂಡು ಚಾಕ್ಲೇಟ್ ಕೊಡಿಸ್ತೀನಿ ಅಂದ್ರ ಜೆನ್ನಿ. 2 ಸಲ ಹಾಕ್ಕೊಂಡಿಲ್ಲ, ಚಾಕ್ಲೇಟ್ ಕೊಡಿಸ್ತೀನಿ ಸೂಪರ್ ಅನ್ನು ಅಂದ್ರ. ಮತ್ತು ಗೈಸ್, ನಮ್ಮದು ಜಾಯಿಂಟ್ ಫ್ಯಾಮಿಲಿ, ಕೆಳಗೆ ಮತ್ತು ಮೇಲೆ ಇರೋದು. ನಿಮಗೆ ಮುಂದಿನ ದಿನಗಳಲ್ಲಿ ನನ್ನ ಮನೆಯವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಗೈಸ್, ಅಷ್ಟೇ. ಹೆಲೋ ಗೈಸ್, ಮನೆಗೆ ಬಂದಾಯಿತು. ಇವತ್ತು ಸಂಡೇ ಫುಲ್ಲು ಫನ್ನಾಗಿ ಸಕ್ಕತ್ತಾಗಿ ಎಂಜಾಯ್ ಮಾಡಿಕೊಂಡು ಬಂದಿದ್ದೀವಿ. ಊಟನೂ ಆಯಿತು. ಬಂದ ತಕ್ಷಣ ಮಶ್ರೂಮ್ ಬಿರಿಯಾನಿ ಮಾಡಿದ್ಲು ವರ್ಷಿತ, ತಿಂದ್ಕೊಂಡು ಈಗ ಸ್ವಲ್ಪ ಟಿ ವಿ ನೋಡಿಕೊಂಡು ಮಲ್ಕೊಳ್ಳೋದಷ್ಟೇ. ನಾವು ಯಾವ ಥರ ವೀಡಿಯೋಸ್ಗಳು ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿ, ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕೆಳಗಡೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಹಾಕಿರ್ತೀನಿ, ಪ್ರಮೋದ್ ಪ್ರಭಾಕರ್ ಮತ್ತು ಹರ್ಷಿತಾ ಶೆಟ್ಟಿ, ಎರಡೂ ಫಾಲೋ ಮಾಡಿ. ನಮ್ಮ ಚಾನಲಲ್ಲಿ ಎಂಟರ್ಟೈನ್ಮೆಂಟ್ಗೆ ಬರಾನೇ ಇಲ್ಲ, ಏನಾಗುತ್ತೆ ಎಲ್ಲನೂ ಮಾಡ್ತೀವಿ ಗೈಸ್. ದಯವಿಟ್ಟು ಸಪೋರ್ಟ್ ಮಾಡಿ. ಲಾಟ್ಸ್ ಆಫ್ ಲವ್.